ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಮತ್ತೊಂದು ಬೇಬಿ ರಿಲೇಟೆಡ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಬೇಬಿ ಬಗ್ಗೆ ವಿಡಿಯೋ ಮಾಡಿ. ಸೊ ಇವತ್ತು ಮತ್ತೆ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋಲಿ ನಾನು ಬೇಬಿ ಹೆಡ್ ಶೇಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಪಾಪುಗಳದ್ದು ಹೆಡ್ ಶೇಪ್ ಚೆನ್ನಾಗಿ ಬರಬೇಕು ಅಂತ ಎಷ್ಟೊಂದು ಜನಕ್ಕೆ ಇರುತ್ತೆ. ಸೊ ಅದಕ್ಕೆಲ್ಲ ಏನನ್ನೆಲ್ಲ ಫಾಲೋ ಮಾಡ್ತೀವಿ. ಅಂದರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಬೇಬಿಗಳದ್ದು ಹೆಡ್ ಶೇಪ್ ಸರಿ ಇಲ್ಲದೆ ಇದ್ದಾಗ ಫ್ಲ್ಯಾಟ್ ಹೆಡ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸೊ ಅದು ಒಂದೊಂದ್ಸರಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಸ್ವಲ್ಪ ಶೇಪ್ ಇದಾಗಿರುತ್ತೆ ಅಷ್ಟೇ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಎಷ್ಟೊಂದು ರೀತಿ ಇದೆ ನಮಗೆ. ಅದರಲ್ಲಿ ಸುಮಾರು ನಾವು ಫಾಲೋ ಮಾಡ್ತೀವಿ. ಫಸ್ಟ್ ಬಂದರೆ ಬೇಬಿದು ಹೆಡ್ಗೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಏನಂತಾರೆ ರೌಂಡ್ ಇದರಲ್ಲಿ ಬಟ್ಟೆನ ಚೆನ್ನಾಗಿ ಸುತ್ತಬಿಟ್ಟು ಅದನ್ನು ಹಾಕಿ ಸ್ವಲ್ಪ ದಿನ ಜಿಯನ್ನ ಮಲಗಿಸ್ತಾ ಇದ್ವಿ. ಸೊ ಅದರಿಂದ ಬೇಬಿ ಒಂದೇ ಕಡೆ ಈ ರೀತಿ ಮಲಗಿರ್ತಿತ್ತು. ಆವಾಗ ಹೆಡ್ಡು ಕರೆಕ್ಟಾಗಿ ಆಗುತ್ತೆ ಅಂತ. ಸೊ ಮನೇಲೆಲ್ಲ ಸೊ ಅದನ್ನು ನಾವು ಒಂದು ಸ್ವಲ್ಪ ದಿನ ಫಾಲೋ ಮಾಡಿದೆ. ಬಟ್ ನನಗೆ ಯಾಕೋ ಅದು ಅಷ್ಟು ಕಂಫರ್ಟಬಲ್ ಅನಿಸ್ತಿಲ್ಲ. ಆಮೇಲೆ ನಾನು ನೆಕ್ಸ್ಟು ಬೇಬಿಗೋಸ್ಕರ ಒಂದು ಪಿಲ್ಲೋ ತೊಗೊಂಡೆ. ಸೊ ಬೇಬಿಗೆ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ ಪಿಲ್ಲೋ ಅಂದರೆ ಲವ್ಲ್ಯಾಪ್ ಮೆಮೊರಿ ಫೋಮ್ ಬೇಬಿ ಹೆಡ್ ಶೇಪಿಂಗ್ ಪಿಲ್ಲೋ. ಇನ್ನು ನೀವು 0 ಮಂತ್ಸಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್ ನೋಡ್ಬೋದು, ಇದು ಒಂದು ಡಿ ಶೇಪಲ್ಲಿದೆ. ತುಂಬ ಸಾಫ್ಟಾಗಿದೆ ಇದು ಮೆಟೀರಿಯಲ್ಲು. ಇದರಲ್ಲಿ ನಾನು ಇದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಇದನ್ನು ಯಾಕೆ ಯೂಸ್ ಮಾಡ್ತಿದ್ದೆ ನಾನು ನಿಮಗೆ ಅಂತ. ಅಲ್ಟ್ರಾ ಸಾಫ್ಟ್ ಬ್ಯಾಂಬೂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಈ ಪಿಲ್ಲೋನ ಸಾಫ್ಟ್ ಮತ್ತು ಎಕೋ ಫ್ರೆಂಡ್ಲಿ ಬ್ಯಾಂಬೂ ಫೈಬರ್ಸಿಂದ ಮಾಡಿದ್ದಾರೆ. ಸೊ ಅದೊಂದು ಬ್ರೀತಬಲ್ ಮೆಟೀರಿಯಲ್ ಇದು. ಸೊ ಇದರಿಂದ ಬೇಬಿ ಮಲ್ಕೊಂಡಿದ್ದಾಗ ಕೂಲ್ ಆಗಿರೋ ಥರ ಅವ್ರಿಗೆ ಫೀಲ್ ಆಗುತ್ತೆ. ಇದ್ರ ಮೇಲೆ ಪಾಪುಗಳು ಮಲ್ಕೊಂಡಾಗ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಅವ್ರಿಗೆ. ಯಾಕೆಂದರೆ ವಿಂಟರ್ಸಲ್ಲಿ ಅವ್ರಿಗೆ ವಾರ್ಮ್ ಫೀಲ್ ಆಗುತ್ತೆ ಮತ್ತು ಸಮ್ಮರ್ಸಲ್ಲಿ ಕೂಲಿಂಗ್ ಎಫೆಕ್ಟ್ ಇದು ಕೊಡುತ್ತೆ. ಸೊ ಅದರಿಂದ ಅವರು ಆರಾಮಾಗಿ ನಿದ್ರೆ ಮಾಡ್ತಾರೆ. ಈ ನೆಕ್ ಮತ್ತು ಸ್ಪೈನ್ ಸಪೋರ್ಟ್ಗೂ ಕೂಡ ಈ ಪಿಲ್ಲೋ ತುಂಬ ಹೆಲ್ಪ್ ಮಾಡುತ್ತೆ. ಈ ಸ್ಲೀಪ್ ಪಿಲ್ಲೋ ಏನಿದೆ ಇದರಲ್ಲಿ ಬೇಬಿ ಒಂದು ಕರೆಕ್ಟ್ ಪೊಸಿಷನಲ್ಲಿ ನಿದ್ರೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನಂದರೆ ಇದು ಹೆಡ್ ಅಲೈನ್ಮೆಂಟು, ನೆಕ್ಕು ಮತ್ತು ಸ್ಪೈನ್ ಅಲೈನ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಏರ್ ಫ್ಲೋ ಏನಿದೆ ಒಂದು ಬೆಸ್ಟ್ ಸ್ಲೀಪು ಬೇಬಿಗೆ ಸಿಗೋ ಥರ ಹೆಲ್ಪ್ ಮಾಡುತ್ತೆ. ಫ್ಲ್ಯಾಟ್ ಹೆಡ್ ಸಿಂಡ್ರೋಮ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಕಾನ್ಕೇವ್ ಸೆಂಟರ್ ಇದೆ ಮಿಡಲ್ನಲ್ಲಿ. ಸೊ ಇದು ಯೂನಿಫಾರ್ಮ್ ಆಗಿ ಪ್ರೆಸರ್ ಕೊಡುತ್ತೆ ಬೇಬೀಸ್ ಹೆಡ್ಗೆ. ಸೊ ಇದು ಬೇಬೀಸ್ ನೆಕ್ಕನ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಹೆಡ್ ಶೇಪ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಏನಂದರೆ ಬೇಬೀಸ್ದು ನೆಕ್ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಹೆಡ್ ಶೇಪಿಂಗು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಮೆಮೊರಿ ಫೋಮ್ ಪಿಲ್ಲೋ ಇಂದ ಮಾಡಿದ್ದಾರೆ. ಎಕೋ ಫ್ರೆಂಡ್ಲಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಮತ್ತು ಆ ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿದೆ. ಬ್ರೀತಬಲ್ ಮೆಟೀರಿಯಲ್ ಇದೆ ಇದರಲ್ಲಿ. ಸೊ ಇದನ್ನ ನೀವು ಆಲ್ಮೋಸ್ಟ್ 0 ಇಂದ 12 ಮಂತ್ಸ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಈಸಿ ಕೇರ್ ಅಂತ ಹೇಳ್ಬೋದು. ನೀವು ಮಷೀನಲ್ಲಾರು ವಾಶ್ ಮಾಡ್ಬೋದು, ಹ್ಯಾಂಡಲ್ಲಾರು ವಾಶ್ ಮಾಡ್ಬೋದು, ಇಲ್ಲ ಹಾಗೆ ಜಸ್ಟ್ ಒಂಚೂರು ವೈಪ್ಸ್ ತೊಗೊಂಡು ಹಾಗೆ ಇದು ಮಾಡ್ಬೋದು. ಬಟ್ ಏನಂದರೆ ನೀವು ವಾಶ್ ಮಾಡಿದಾಗ ಅದು ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಡಬೇಕು. ಆವಾಗ ಅದು ಪರ್ಫೆಕ್ಟ್ ಶೇಪ್ ಮೊದಲು ಹೇಗಿತ್ತು ಆ ಶೇಪ್ಗೆ ಅದು ಬರುತ್ತೆ. ಫ್ರೆಂಡ್ಸ್, ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಪಿಲ್ಲೋದು ಇದನ್ನು ನಾನು ಜಿಯನ್ಗೆ ಅವಾಗ ಹೆಡ್ ಶೇಪಿಂಗ್ಗೆ ಯೂಸ್ ಮಾಡ್ತಿದ್ದು. ಈಗಲೂ ಒಂದೊಂದ್ಸರಿ ಇದನ್ನು ಹಾಕೊಂಡು ಅವ್ನು ಮಲಗಿರ್ತಾನೆ, ಯಾಕೆಂದರೆ ತುಂಬ ಸಾಫ್ಟಾಗಿದೆ ಅದಕ್ಕೆ. ಸೊ ಇದ್ರ ಜೊತೆಗೆ ನಿಮಗೆ ಇದರಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಕೂಡ ಸಿಗುತ್ತೆ. ನಾನು ಎಲ್ಲದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದು ನಾನು ಜಿಯನ್ಗೆ ಹೆಡ್ ಶೇಪಿಂಗ್ಗೆ ಯೂಸ್ ಮಾಡ್ತಿದ್ದಿದ್ದು ಪಿಲ್ಲೋ. ಹಾಗೆಯೇ ನಾವು ಇನ್ನೂ ಏನೇನೋ ಬೇರೆನೂ ಕೂಡ ಫಾಲೋ ಮಾಡ್ತಿದ್ವಿ. ಅವನು ಹೆಡ್ ಶೇಪು ಸರಿಯಾಗಬೇಕು ಅಂತ ಅವನಿಗೆ ಆದಷ್ಟು ಟಮ್ಮಿ ಟೈಮ್ ಕೂಡ ಕೊಡ್ತಿದ್ವಿ. ಅಂದರೆ ಅವನು ಆಟ ಆಡ್ಬೇಕಾದ್ರೆ ಹೊಟ್ಟೆನ ಕೆಳಗಡೆ ಮಾಡಿ ಆಟ ಆಡ್ಸೋದಕ್ಕೆ ಇದು ಮಾಡೋದು. ಅವಾಗ ನೆಕ್ ಪೊಸಿಷನ್ಗೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು ತೊಟ್ಲಲ್ಲಿ ಮಲ್ಬೇಕಾದ್ರೆ ಪೊಸಿಷನ್ನ ಚೇಂಜ್ ಮಾಡೋದು. ಸೊ ಅದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಏನಂದರೆ ಹೆಡ್ ಪೊಸಿಷನ್ನಿಗೆ. ಬಟ್ ಜಿಯನ್ ಜಾಸ್ತಿ ತೊಟ್ಲಲ್ಲಿ ಮಲಗ್ತಿರ್ಲಿಲ್ಲ. ಅವ್ನು ಜಾಸ್ತಿ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದ. ಯಾವಾಗ ಮಲಗ್ತಾನೆ ಆವಾಗ ಪೊಸಿಷನ್ ಚೇಂಜ್ ಮಾಡ್ತಿದ್ವಿ. ಸೊ ಇದು ಹೆಲ್ಪ್ ಆಗುತ್ತೆ. ಬೆಡ್ ಮೇಲೆ ಮಲ್ಕೊಳ್ಳೋ ಮಕ್ಳಿಗೇನೆ ಸ್ವಲ್ಪ ಜಾಸ್ತಿ ಹೆಡ್ ಶೇಪಿಂಗ್ಗೆ ಕಷ್ಟ ಆಗೋದು. ಬಟ್ ಆದ್ರೂ ಈ ಥರ ಪಿಲ್ಲೋಗಳು ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಬೋದು. ಕೆಲವೊಂದು ಸರಿ ಏನಂದರೆ ಮಕ್ಳುಗಳು ಬೆಳೀತಾ ಇರಬೇಕಾದ್ರೇ ಹೆಡ್ಡು ಅದೇನೇ ಶೇಪ್ ಆಗ್ತಾ ಹೋಗುತ್ತೆ. ಬಟ್ ನಾವು ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದೇನಂದರೆ ನಾವೇನಾದರೂ ಫೀಡ್ ಮಾಡ್ತಿರ್ತೀವಲ್ವ ಪಾಪುಗಳನ್ನ ಇಟ್ಕೊಂಡು, ಆವಾಗ ಹೆಡ್ಡು ಇದು ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದು ನನಗೆ. ಸೊ ಅದನ್ನು ನಿಮ್ಗೆ ಹೇಳ್ತಿದ್ದೀನಿ. ಅದನ್ನು ದೊಡ್ಡವರು ಹೇಳ್ಕೊಡ್ತಾರೆ ಎಷ್ಟೊಂದು. ಸೊ ಅದು ಎಷ್ಟೊಂದು ಸರಿ ಸೈಂಟಿಫಿಕ್ ಆಗೇ ಇರುತ್ತೆ. ಬಟ್ ಅದು ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಹೆಡ್ನ ಚೆನ್ನಾಗಿ ಹೋಲ್ಡ್ ಮಾಡೋದು ನೀಟಾಗಿ, ಆವಾಗ ಅದು ಪೊಸಿಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಶೇಪಿಂಗ್ಗೆ ಎಲ್ಲದಕ್ಕೂ. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಮತ್ತು ಅವ್ರು ಎತ್ಕೊಂಡಾಗಲೂ ಅಷ್ಟೇ ನಾವು ಈ ರೀತಿ ಅವ್ರದ್ದು ಹೆಡ್ಡನ್ನು ಕರೆಕ್ಟಾಗಿ ಇಟ್ಕೊಂಡು ಮಾಡೋದ್ರಿಂದ ಅದು ಶೇಪಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ.
ನೆಕ್ಸ್ಟ್ ಬಂದು ಈಗ ಜಿಯನ್ ಅಂತಿಯವರು ತೊಟ್ಲಲ್ಲಿ ಮಲಗದಿರೋರಿಗೆ ನಾವೇನು ಮಾಡ್ತಿದ್ವಿ ಅಂದರೆ ನನ್ನ ಪಕ್ಕ ಮಲಗಿದಾಗ ಅವನು ಹೆಡ್ಡು ಆ ಪೊಸಿಷನ್ನ ಚೇಂಜ್ ಮಾಡ್ತಿದ್ದೆ. ಒಂದ್ಸರಿ ಈಗ ಮಲಗಿಸಿದ್ರೆ ಒಂದೊಂದ್ಸರಿ ಈ ಥರ ಮಲಗಿಸೋದು, ಈ ರೀತಿ ಮಲಗಿಸೋದು. ಆಗ ಪೊಸಿಷನ್ ಚೇಂಜ್ ಮಾಡಿದಾಗ ಪೂರ್ತಿ ಒಂದು ಹೆಡ್ಡು ಶೇಪ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಜಿಯನ್ಗೂ ಕೂಡ ಅಷ್ಟೇ ಹೆಡ್ ಶೇಪ್ಗೆ ತುಂಬ ಕಷ್ಟ ಆಯಿತು, ಯಾಕಂದರೆ ಅವನು ಸರಿಯಾಗಿ ಒಂದು ಕಡೆ ಮಲಗ್ತಿರ್ಲಿಲ್ಲ, ಪಿಲ್ಲೋಯಿಂದ ಕೆಳಗಡೆ ಹೋಗ್ಬಿಡೋದು, ಈ ರೀತಿ ಎಲ್ಲ ಮಾಡ್ತಿದ್ದ. ಬಟ್ ಆದಷ್ಟು ನಾವು ಎಚ್ಚರ ಇದ್ದಾಗ ಎತ್ತಿ ಮಲಗಿಸೋದು, ಹಾಗೆ ಹೇಳಿದಾಗ ಅವನು ಹೋಲ್ಡ್ ಮಾಡಿದಾಗ ಈ ರೀತಿ ಮಾಡೋದು, ಅವನಿಗೆ ಫೀಡ್ ಮಾಡಬೇಕಾದ್ರೆ ಮಾಡೋದು. ಸೊ ಇದರಿಂದ ಎಲ್ಲದರಿಂದ ಅವನಿಗೆ ಹೆಡ್ ಶೇಪ್ ಕರೆಕ್ಟಾಗಿ ಆಯಿತು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಹೆಡ್ ಶೇಪಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಏನಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಅದರಿಂದ ಯಾವುದೇ ರೀತಿಯಾದ ಭಯ ಇಲ್ಲ, ಅದರಿಂದ ಏನೋ ಆಗ್ಬಿಡುತ್ತೆ ಅಂತ ಕೂಡ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ, ಮನೇಲಿ ದೊಡ್ಡವ್ರು ಹೇಳೋದನ್ನ ಫಾಲೋ ಮಾಡಿ, ಮತ್ತು ಒಂದು ಒಳ್ಳೆ ಪ್ರಾಪರ್ ಪಿಲ್ಲೋ ಯೂಸ್ ಮಾಡಿ ಹೆಡ್ ಶೇಪಿಂಗ್ಗೆ, ಇದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.